ನಮಸ್ಕಾರ. ನಾವು ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಆಸರೆ ವತಿಯಿಂದ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ನೆಲಗದರಹಳ್ಳಿ ಭಾಗದಲ್ಲಿ. ಈ ಭಾಗದಲ್ಲಿ ಕ್ಲಾಸ್ ಅಂದರೆ ಲೇಬರ್ ಕ್ಲಾಸ್ ವರ್ಕರ್ಸ್ ಜಾಸ್ತಿ ಇದ್ದಾರೆ. ಆವಾಗ ಅವರಿಗೆ ಮಿನಿಮಮ್ ನಮ್ಮ ಇವತ್ತಿನ ಟಾರ್ಗೆಟು 2,000 ಜನಕ್ಕೆ ನಾವು ಟಾರ್ಗೆಟ್ ಹಾಕೊಂಡಿದ್ರಿ. ಅದರಲ್ಲಿ ಪೈಲ್ಸು, ಕಣ್ಣಿನ ಚಿಕಿತ್ಸೆ, ಆಮೇಲೆ ಕ್ಯಾನ್ಸರು, ದಂತ, ಮೂಳೆ, ಪ್ರತಿಯೊಂದೂ ಈ ಜನಗಳಿಗೆಲ್ಲ ಆ ಸೌಲಭ್ಯ ದೊರಕಲಿ ಅನ್ನೋದು ಉದ್ದೇಶಕ್ಕೋಸ್ಕರ ನಾವು ಈ ಕ್ಯಾಂಪನ್ನು ಹಮ್ಮಿಕೊಂಡಿದ್ದೀರಿ. ಅದೇ ಥರ ಆಲ್ರೆಡಿ ಒಂದು 500 ಜನದ್ದು ರಿಜಿಸ್ಟ್ರೇಷನ್ ಆಗಿದೆ. ಕ್ಯಾಂಪ್ ಉತ್ತಮ ರೀತಿಯಲ್ಲಿ ಮುಂದೆ ಸಾಗುತ್ತಾ ಇದೆ. ಇದು ನಮ್ಮ 4ನೇ ಈ ವರ್ಷದ ಕ್ಯಾಂಪ್ ಆಗಿರ್ತದೆ. ಈ ಒಂದು ಕ್ಯಾಂಪ್ನಲ್ಲಿ ಸುಮಾರು ಸಾವಿರಾರು ರೋಗಿಗಳು ಈ ಒಂದು ಶಿಬಿರದ ಅನುಕೂಲವನ್ನು ಪಡ್ಕೊಳ್ತಾ ಇದ್ದಾರೆ. ಈ ಒಂದು ಶಿಬಿರದಲ್ಲಿ ನಾವು ಪ್ರಮುಖವಾಗಿ ಕಣ್ಣಿನ ಚಿಕಿತ್ಸೆಗಳನ್ನ ಮಾಡಿ ಉಚಿತ ಕನ್ನಡಕಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಹಾಗೂ ದಂತ ಪರೀಕ್ಷೆ, ಮೂಳೆ ಪರೀಕ್ಷೆ, ಹೃದಯ ಸಂಬಂಧ ಪರೀಕ್ಷೆ, ಪೈಲ್ಸ್ಗೆ ಸಂಬಂಧಪಟ್ಟ ಪರೀಕ್ಷೆಗಳನ್ನು, ರೋಗ ಪರೀಕ್ಷೆಗಳನ್ನು, ತಪಾಸಣೆಗಳನ್ನು ಮಾಡಿ ನುರಿತ ವೈದ್ಯರು, ಪೀಪಲ್ ಟ್ರೀ ಆಸ್ಪತ್ರೆ, ಕ್ಯಾನ್ಸರ್ ಸೊಸೈಟಿ ಅಂತಹ ನುರಿತ ವೈದ್ಯರು ಇವತ್ತು ಈ ಶಿಬಿರದಲ್ಲಿ ಬಂದು ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ನಮ್ಮ ಆಸರೆ ಸಂಸ್ಥೆ ವೈದ್ಯಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಶಿಬಿರಗಳನ್ನು ನಡೆಸ್ತಾ ಬಂದಿದೆ. ನಾವು ಪೀಪಲ್ ಟ್ರೀ ಹಾಸ್ಪಿಟಲ್ ಗೊರಗುಂಟೆಪಾಳ್ಯದಿಂದ, ನಮ್ಮ ಹಾಸ್ಪಿಟ್ಲಿಂದ ಬೇರೆ ಲೇಡೀಸ್ ತಜ್ಞರು, ಹಾಗೆ ದಂತ ತಜ್ಞರು ಮತ್ತು ಜನರಲ್ ಮೆಡಿಸಿನ್ನು, ಈ ಆಲ್ ಡಿಪಾರ್ಟ್ಮೆಂಟಿಂದ ನಮ್ಮ ಹತ್ರ ಡಾಕ್ಟರ್ಸ್ ಬಂದಿದ್ದಾರೆ ಇಲ್ಲಿ ಫ್ರೀ ಮೆಡಿಕಲ್ ಕ್ಯಾಂಪಲ್ಲಿ. ಹಾಗೆ ನಾವು ಒಂದು ಫಾರ್ಮಾ ಕಂಪ್ನಿ ಒಟ್ಟಿಗೂ ಕೂಡ ಇದು ಮಾಡ್ಕೊಂಡ್ಬಿಟ್ಟು ಫ್ರೀ ಮೆಡಿಸಿನನ್ನು ತರಿಸಿದ್ದೀವಿ ಇಲ್ಲಿ. ಸೊ ಇದನ್ನು ಒಂದು ಸದವಕಾಶವನ್ನು ಇಲ್ಲಿಯ ಜನಗಳೆಲ್ಲ ತಗೋಬೇಕು ಅಂತ ಒಂದು ಇದು ಮಾಡ್ತಾ ಇದ್ದೀವಿ. Good association with Lions Club to be a part of this wonderful camp. They have catered to many of the people over here in this locality, and you can see rush of people being here for the camp. They have come here for different types of checkups, such as eye checkups, free piles checkup camp which is being done. There are common health checkups which is also being done over here. ನಾನು ಡಾಕ್ಟರ್ ಶೇಷ್ ಸಾಯಿ ಅಂತ ಆಯುರ್ವೇದ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದೀನಿ. ಇದರಲ್ಲಿ MS PhD ಮಾಡ್ಕೊಂಡಿದ್ದೀನಿ. ಈ ಪೈಲ್ಸ್, ಫಿಸ್ಟುಲಾ, ಫಿಶರ್ ಹಾಗೆ ಭಾಳಷ್ಟು ಜನಕ್ಕೆ ಇದು ಒಂದು ಕಾಮನ್ ಕಾಯಿಲೆ ಆಗಿದೆ. ಈ ಕಾಯಿಲೆ ಬರಲಿಕ್ಕೆ ಹಲವಾರು ಕಾರಣ ಇದೆ. ಅದರಲ್ಲಿ ಒಂದು ಮುಖ್ಯವಾದ ಕಾರಣ ಬಂದ್ಬಿಟ್ಟು ಅವರು ತಗೊಳ್ಳುವಂಥ ರೆಗ್ಯುಲರ್ ಡಯಟ್, ಫುಡ್ ಆಸ್ಪೆಕ್ಟ್ ಏನಿರುತ್ತೋ ಅದರದ್ದು ಪ್ಯಾಟ್ರನ್ನೇ ಚೇಂಜ್ ಆಗಿರೋದ್ರಿಂದ ಅದರಲ್ಲಿ ಬರುವಂಥ ಒಂದು ಕಾಯಿಲೆ ಆಗಿದೆ. ಅಷ್ಟೇ ಅಲ್ಲದೆ ಅವ್ರು ಮಾಡುವಂಥ ವೃತ್ತಿಯಿಂದನೂ ಕೆಲವರು ಆಟೋ ಡ್ರೈವರ್ ಆಗಿರ್ತಾರೆ, ಕೆಲವರು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಿರ್ತಾರೆ, ಕೆಲವರು IT ಸೆಕ್ಟ್ರಲ್ಲಿ ಕೆಲಸ ಮಾಡ್ತಿರ್ತಾರೆ. ಯಾರು ತುಂಬ ಹೊತ್ತು ಕಂಟಿನ್ಯೂ ಕೂತ್ಕೊಂಡು ಕೆಲಸ ಮಾಡೋರು, ಡೈಜೆಷನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡದೆ, ಫುಡ್ ಆಸ್ಪೆಕ್ಟ್ ಸರಿ ಇರಲ್ಲ, ಶಿಫ್ಟ್ ಡ್ಯೂಟಿ ಇರುತ್ತೆ. ಇವೆಲ್ಲ ಕಾರಣಗಳಿಂದ ಈ ಒಂದು ಕಾಯಿಲೆಯಿಂದ ನರಳಬೇಕಾಗತ್ತೆ. ಸೊ ಇದರಲ್ಲಿ ಒಂದು ವಿಷಯ ನಾನು ಹೇಳಬೇಕಾಗಿ ಇಷ್ಟಪಡೋದೇನೆಂದರೆ, ಇದರಲ್ಲಿ ಮುಖ್ಯವಾಗಿ ಎಲ್ಲರೂ ಯಾವುದೇ ಒಂದು ತೊಂದರೆ ಬಂದು ಪೈಲ್ಸ್ ಅಂತ ಅಂದ್ಕೊಳ್ತಾರೆ, ಬಟ್ ಅದು ತಪ್ಪಾಗಿರುತ್ತೆ. ಪೈಲ್ಸಲ್ಲಿ ಹಲವಾರು ವಿಧವಾದ ಕಾಯಿಲೆಗಳಿರುತ್ತೆ. ಅದೇ ಜಾಗದಲ್ಲಿ ಬರುವಂಥ ಕಾಯಿಲೆಗಳಲ್ಲಿ ಫಿಶರ್ ಅಂತ ಕರಿತೀವಿ, ಒಂದು ಸಣ್ಣದ ಗಾಯ ರೂಪದಲ್ಲಿ ಬರ್ಬೋದು. ಅದೇ ಮುಖ್ಯವಾಗಿ ಭಾಳಷ್ಟು ಜನಕ್ಕೆ ಸ್ಟಾರ್ಟಿಂಗಲ್ಲಿ ಬರುವಂಥದ್ದು.